ಅಂಗಡಿಯಲ್ಲಿ ದೇವರು ಸಿಗಬಹುದೇ? 5 ವರ್ಷದ ಹುಡುಗನು ತನ್ನ ಕೈಯಲ್ಲಿ 1 ರೂಪಾಯಿ ನಾಣ್ಯ ಹಿಡಿದುಕೊಂಡು ಕಿರಾಣಿ ಅಂಗಡಿಗೆ ಹೋದನು. ಅಂಗಡಿಯವನು ಕೇಳಿದ, ಮಗು, ನಿನಗೆ ಏನು ಬೇಕು? ಹುಡುಗನು ಕೇಳಿದ, ನಿಮ್ಮ ಅಂಗಡಿಯಲ್ಲಿ ದೇವರು ಸಿಗಬಹುದೇ? ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಅಂಗಡಿಯವನು ಕೋಪಗೊಂಡು ಜೋರಾಗಿ ಕೂಗಿ ಹುಡುಗನನ್ನು ಬೈದು ಅಂಗಡಿಯಿಂದ ಹೊರಗೆ ಓಡಿಸಿದನು. ಆ ಹುಡುಗ ಹೀಗೆಯೇ ಸುಮಾರು 30-40 ಅಂಗಡಿಗಳಿಗೆ ಹೋಗಿ ಇದೊಂದೇ ಪ್ರಶ್ನೆ ಕೇಳುತ್ತಾ ತಿರುಗುತ್ತಿದ್ದನು. ನಿಮ್ಮ ಅಂಗಡಿಯಲ್ಲಿ ದೇವರು ಸಿಗಬಹುದೇ? ಒಂದು ಅಂಗಡಿಯಲ್ಲಿ ವಯಸ್ಸಾದ ಅಜ್ಜನೊಬ್ಬ ಕುಳಿತಿದ್ದ. ಹುಡುಗನು ಹತ್ತಿರ ಹೋಗಿ ಕೇಳಿದ, ಅಜ್ಜ, ನಿನ್ನ ಅಂಗಡಿಯಲ್ಲಿ ದೇವರು ಸಿಗುತ್ತಾನೆಯೇ? ಅಜ್ಜನು ಕೇಳಿದರು, ನಿನ್ನ ಬಳಿ ಎಷ್ಟು ಹಣವಿದೆ? ಹುಡುಗನು ಉತ್ತರಿಸಿದ, ನನ್ನ ಬಳಿ ಕೇವಲ 1 ರೂಪಾಯಿ ಇದೆ. ಅಜ್ಜನು ಮೃದುವಾಗಿ ಕೇಳಿದರು, ಮಗು, ನಿನಗೆ ದೇವರು ಯಾಕೆ ಬೇಕು? ದೇವರನ್ನು ಖರೀದಿಸಿ ಏನು ಮಾಡುತ್ತೀ? ಹುಡುಗನು ಭಾವನಾತ್ಮಕವಾಗಿ ಹೇಳಿದ, ನನ್ನ ತಾಯಿಯನ್ನು ಬಿಟ್ಟು ನನಗೆ ಜಗತ್ತಿನಲ್ಲಿ ಯಾರೂ ಇಲ್ಲ. ಪ್ರತಿದಿನ ತಾಯಿ ಕೆಲಸಕ್ಕೆ ಹೋಗಿ ನನಗೆ ಊಟ ತರುತ್ತಾರೆ. ಆದರೆ ನಿನ್ನೆ ಅವರಿಗೆ ಅನಾರೋಗ್ಯವಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವೈದ್ಯರು ಹೇಳಿದರು, ನಿನ್ನ ತಾಯಿ ಬಚಾವಾಗಬೇಕಾದರೆ ದೇವರೇ ಬೇಕು ಎಂದು. ನಾಳೆ ನನ್ನ ತಾಯಿ ಸತ್ತರೆ ನನಗೆ ಊಟ ಕೊಡೋಕೆ ಯಾರು ಇರುತ್ತಾರೆ? ಅದಕ್ಕಾಗಿ ನಾನು ದೇವರನ್ನು ಹುಡುಕುತ್ತಿದ್ದೇನೆ. ನಿಮ್ಮ ಅಂಗಡಿಯಲ್ಲಿ ದೇವರಿದ್ದಾನೆಯೇ? ಅಜ್ಜನು ನಗುತ್ತಾ ಹೇಳಿದರು, ಚಿಂತೆ ಬೇಡ ಮಗು, 1 ರೂಪಾಯಿಯಲ್ಲಿಯೇ ದೇವರು ಸಿಗುತ್ತಾನೆ. ಅವರು ಆ 1 ರೂಪಾಯಿಯನ್ನು ತೆಗೆದುಕೊಂಡು 1 ಲೋಟ ನೀರನ್ನು ಹುಡುಗನಿಗೆ ನೀಡಿ ಹೇಳಿದರು, ಈ ನೀರನ್ನು ನಿನ್ನ ತಾಯಿಗೆ ಕುಡಿಯಲು ಕೊಡು. ದೇವರು ಅವಳನ್ನು ನೋಡಿಕೊಳ್ಳುತ್ತಾನೆ. ಮರುದಿನ ತಜ್ಞ ವೈದ್ಯರು ತಾಯಿಗೆ ಶಸ್ತ್ರಚಿಕಿತ್ಸೆ ಮಾಡಿದರು. ಕೆಲವೇ ದಿನಗಳಲ್ಲಿ ಅವರು ಸಂಪೂರ್ಣ ಗುಣಮುಖರಾದರು. ಡಿಸ್ಚಾರ್ಜ್ ದಿನ ತಾಯಿ ಆಸ್ಪತ್ರೆಯ ಬಿಲ್ ನೋಡಿ ಬೆಚ್ಚಿಬಿದ್ದರು. ಆದರೆ ವೈದ್ಯರು ಹೇಳಿದರು, ಚಿಂತಿಸಬೇಡಿ, ವಯಸ್ಸಾದ ವ್ಯಕ್ತಿಯೊಬ್ಬರು ಈ ಬಿಲ್ ಪಾವತಿಸಿ ಜೊತೆಗೆ 1 ಚೀಟಿ ನೀಡಿದ್ದಾರೆ. ಅವರು ಆ ಪತ್ರವನ್ನು ತೆರೆದು ಓದಿದಾಗ ಅದರಲ್ಲಿ ಬರೆದಿತ್ತು, ನನಗೆ ಧನ್ಯವಾದ ಹೇಳಬೇಡಿ, ನಿಮ್ಮನ್ನು ರಕ್ಷಿಸಿದ್ದು ಭಗವಂತ. ನಾನು ಕೇವಲ ನೆಪ ಮಾತ್ರ. ಧನ್ಯವಾದ ಹೇಳಬೇಕೆಂದರೆ 1 ರೂಪಾಯಿಯೊಂದಿಗೆ ದೇವರನ್ನು ಹುಡುಕುತ್ತಿದ್ದ ನಿಮ್ಮ ಪುಟ್ಟ ಮುಗ್ಧ ಮಗುವಿಗೆ ಹೇಳಿ. ಇದನ್ನೇ ನಂಬಿಕೆ ಎನ್ನುತ್ತಾರೆ. ದೇವರನ್ನು ಕಾಣಲು ಕೋಟ್ಯಂತರ ರೂಪಾಯಿ ದಾನ ಮಾಡಬೇಕಾಗಿಲ್ಲ. ಒಳ್ಳೆಯ ನಂಬಿಕೆ, ಭಾವನೆ ಮತ್ತು ಶ್ರದ್ಧೆ ಇದ್ದರೆ 1 ರೂಪಾಯಿಯಲ್ಲಿಯೂ ದೇವರನ್ನು ಕಾಣಬಹುದು. ಭಕ್ತಿ ನಿಷ್ಕಪಟವಾಗಿರಲಿ. ಹೃದಯದಿಂದ ನಾಮಜಪ ಮಾಡಿದರೆ ದೇವರು ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ. ನಮ್ಮ ನಂಬಿಕೆಯೇ ದೇವರನ್ನು ನಮ್ಮ ಹತ್ತಿರ ತರುತ್ತದೆ.